ನಮಸ್ತೆ ಎಲ್ಲರಿಗೂ. ಇವತ್ತು ನಾವು WCD ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ಇಲ್ಲಿಯ ನೇಮಕಾತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಟೋಟಲ್ ಆಗಿ 238 ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನ ಮಾಡಿದ್ದಾರೆ. 238 ಹುದ್ದೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳು ಆಗಿದೆ. ಸಂಸ್ಥೆಯ ಹೆಸರು ನಾವು ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ WCD ಹಾವೇರಿ. ಹುದ್ದೆಗಳ ಸಂಖ್ಯೆ ಬಂದು ಟೋಟಲ್ ಆಗಿ 238 ಇದೆ. ಹಾಗೆ ಉದ್ಯೋಗ ಸ್ಥಳ ಬಂದು ಹಾವೇರಿ ಕರ್ನಾಟಕ. ಹುದ್ದೆ ಹೆಸರು ಬಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ. ವೇತನ ಬಂದು WCD ಹಾವೇರಿ ಮಾನದಂಡಗಳ ಪ್ರಕಾರ ಆಗಿರುತ್ತೆ. ಇವಾಗ ನಾವು ನೋಡೋದಾದರೆ WCD ಹಾವೇರಿ ಹುದ್ದೆಯ ಅಧಿಸೂಚನೆ ಏನು ಅಂತ ನೋಡೋದಾದರೆ ಟೋಟಲ್ ಆಗಿ ನಮಗೆ 61 ಹುದ್ದೆಗಳು ಅಂಗನವಾಡಿ ಕಾರ್ಯಕರ್ತೆಯರಲ್ಲಿದೆ. ಹಾಗೆ ಅಂಗನವಾಡಿ ಸಹಾಯಕಿ ಹುದ್ದೆ 177 ಇದೆ. ಟೋಟಲ್ ಆಗಿ 238 ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನವನ್ನು ಮಾಡಿದ್ದಾರೆ. ನಂತರ ನೋಡೋದಾದರೆ WCD ಹಾವೇರಿ ಸ್ಥಳವಾರು ಖಾಲಿ ಹುದ್ದೆಯ ವಿವರಗಳು ಅಂದರೆ ಯಾವ ಜಿಲ್ಲೆ ಯಾವ ತಾಲೂಕುಗಳಲ್ಲಿ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದರೆ ಮುಂದೆ ನೋಡೋದಾದರೆ ಬ್ಯಾಡಗಿ ಕಾರ್ಯಕರ್ತೆ 3 ಸಹಾಯಕಿ 17 ಬ್ಯಾಡಗಿಯಲ್ಲಿ. ಅದಾದಮೇಲೆ ಹಂಗಲ್ ಅದರಲ್ಲಿ ಕಾರ್ಯಕರ್ತೆ 13 ಸಹಾಯಕಿ 21. ಹಾವೇರಿಯಲ್ಲಿ ಕಾರ್ಯಕರ್ತೆ 5 ಮತ್ತು ಸಹಾಯಕಿ 29. ಹಿರೇಕೆರೂರು ಅದರಲ್ಲಿ ಕಾರ್ಯಕರ್ತೆ 12 ಸಹಾಯಕಿ ಹುದ್ದೆಗಳಿಗೆ 27. ರಾಣೆಬೆನ್ನೂರಲ್ಲಿ ಕಾರ್ಯಕರ್ತೆ 20 ಸಹಾಯಕಿ 34. ಸವಣೂರಲ್ಲಿ ನೋಡೋದಾದರೆ ಕಾರ್ಯಕರ್ತೆ 4 ಸಹಾಯಕಿ 23. ಶಿಗ್ಗಾಂವಲ್ಲಿ ಕಾರ್ಯಕರ್ತೆ 4 ಸಹಾಯಕಿ 26. ನಂತರ ನಾವು ನೋಡೋದಾದರೆ WCD ಹಾವೇರಿ ನೇಮಕಾತಿ 2025 ಇದರ ಅರ್ಹತಾ ವಿವರಗಳು ಇದರ ಬಗ್ಗೆ ನಾವು ನೋಡೋಣ. ಇವಾಗ ಶೈಕ್ಷಣಿಕ ಅರ್ಹತೆಯನ್ನು ನಾವು ನೋಡೋದಾದರೆ WCD ಹಾವೇರಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ SSLC PUCಯನ್ನು ಪೂರ್ಣಗೊಳಿಸಿರಬೇಕು. ಓಕೆ, ಇವಾಗ ನಾವು ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಯಾರು ಈ ಜಾಬಿಗೆ ಅಪ್ಲಿಕೇಶನ್ ಹಾಕ್ತಿರ್ತಾರೆ ಅವರು PUCಯನ್ನು ಮುಗಿಸಿರಬೇಕು. ಹಾಗೆ ಅಂಗನವಾಡಿ ಸಹಾಯಕಿ ಅಂದರೆ ಇವಾಗ SSLCಯನ್ನು ಅವರು ಪೂರ್ತಿ ಮಾಡಿರಬೇಕು. ಸರಿನಾ? ಅಂಗನವಾಡಿ ಕಾರ್ಯಕರ್ತರಿಗೆ PUCಯನ್ನು ಪಾಸ್ ಮಾಡ್ಕೊಂಡಿರಬೇಕು. ಅಂಗನವಾಡಿ ಸಹಾಯಕಿ ಹುದ್ದೆಗೆ SSLCಯನ್ನು ಅವರು ಪಾಸ್ ಮಾಡಿರಬೇಕು. ಅದಾದ ನಂತರ ನಾವು ವಯಸ್ಸಿನ ಮಿತಿ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷದ ಒಳಗಿನವರಾಗಿರಬೇಕು. ಅಂದರೆ ಕನಿಷ್ಠ 18 ವರ್ಷ ಆಗಿರಲೇಬೇಕು. ಅದಾದಮೇಲೆ ಗರಿಷ್ಠ ನೋಡೋದಾದರೆ 35 ವರ್ಷದ ಒಳಗಿನವರು ಆಗಿರಬೇಕು. ನಂತರ ವಯೋಮಿತಿ ಸಡಿಲಿಕೆ ನೋಡೋದಾದರೆ PWD ಅಭ್ಯರ್ಥಿಗಳು ಯಾರಿರ್ತಾರೆ ಅವರಿಗೆ 10 ವರ್ಷಗಳ ವಯೋಮಿತಿ ಇದೆ. ಆಯಿತಾ? ವಯೋಮಿತಿ ಸಡಿಲಿಕೆ ಬಂದು 10 ವರ್ಷಗಳಾಗಿರುತ್ತೆ. ಇಲ್ಲ ಅಂದರೆ ನೀವು 18 ವರ್ಷದಿಂದ 35 ವರ್ಷದ ಒಳಗಿನವರಾದರೆ ಈ ಜಾಬಿಗೆ ಅಪ್ಲಿಕೇಶನ್ನ ನೀವು ಹಾಕಬಹುದು. ಅರ್ಜಿ ಶುಲ್ಕ ಬಂದು ಇದರಲ್ಲಿ ಏನು ಕೂಡ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂಥದ್ದಿಲ್ಲ. ಹಾಗೆ ಆಯ್ಕೆ ಪ್ರಕ್ರಿಯೆ ಬಂದು ಕೂಡ ಅರ್ಹತೆ ಪಟ್ಟಿ ಅಂದರೆ ಇವಾಗ ನೀವೆಲ್ಲ ತುಂಬ ಜನ ಈಗ ಅಪ್ಲಿಕೇಶನ್ ಹಾಕ್ತಿದ್ರೆ ಅದರಲ್ಲಿ ಯಾರು ಅರ್ಹತೆ ಇದ್ದಾರೆ ಅಂತ ನೋಡಿ ಅದನ್ನು ತಗೊಳ್ತಾರೆ. ಸರಿನಾ? ಅದಾದಮೇಲೆ WCD ಹಾವೇರಿ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ WCD ಹಾವೇರಿ ನೇಮಕಾತಿ ಅಧಿಸೂಚನೆ 2025 ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತು ಅಭ್ಯರ್ಥಿಯು ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಂದರೆ ನೀವು ಇವಾಗ ಅಲ್ಲಿ ಏನು ಅಧಿಸೂಚನೆ ಕೊಟ್ಟಿರ್ತಾರೆ ಅದನ್ನು ನೀವು ಸಂಪೂರ್ಣವಾಗಿ ನೋಡಿಕೊಳ್ಳಿ. ಇದರಲ್ಲಿ ನೀವು ಅದಕ್ಕೆ ಅಭ್ಯರ್ಥಿ ಆಗಿದ್ದರೆ ನೀವು ಇದಕ್ಕೆ ಜಾಬ್ ಅಪ್ಲಿಕೇಶನ್ನ ಹಾಕ್ಬೋದು. ನೋಡ್ಬೋದು. ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ. ಇದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ನೀವು ಯಾವುದೇ ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆನೂ ಇಮೇಲ್ ID ಹಾಗೆ ನಿಮ್ಮಲ್ಲಿರುವ ಮೊಬೈಲ್ ನಂಬರ್ ಇದನ್ನು ಕರೆಕ್ಟಾಗಿ ಸರಿಯಾಗಿ ಭರ್ತಿ ಮಾಡಿ. ಓಕೆನಾ? ಯಾವುದನ್ನು ಕೂಡ ನೀವು ರಾಂಗ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಅದಾದಮೇಲೆ ಬಂದು ID ಪ್ರೂಫ್, ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ. ಹಾಗೆಯೇ ನೀವು ಯಾವುದನ್ನು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮಲ್ಲಿರುವ ID ಕಾರ್ಡ್ಸ್ ಆಗಿರ್ಬೋದು, ರೆಸ್ಯೂಮ್ ಆಗಿರ್ಬೋದು, ಶೈಕ್ಷಣಿಕ ಅರ್ಹತೆಯ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ ಏಜ್ ಪ್ರೂಫ್ ದಾಖಲೆ ಇರ್ಬೋದು, ಎಲ್ಲದನ್ನು ಕೂಡ ನೀವು ಸರಿಯಾಗಿ ಇಟ್ಕೊಂಡು ಅದಾದಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ. ಸರಿನಾ? ಕೆಳಗೆ ನೀಡಲಾದ ಹಾವೇರಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ. ಹಾಗೆ ನಾನು ಈ ಲಿಂಕನ್ನು ನಾನು ನಿಮಗೆ ಮುಂದೆ ಕೊಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಮೆನ್ಷನ್ ಮಾಡಿರೋ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟಾಗಿ ವೆಬ್ ಪೇಜಿಗೆ ಹೋಗುತ್ತೆ. ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು.
WCD ಹಾವೇರಿ ಆನ್ಲೈನ್ನಲ್ಲಿ ಅರ್ಜಿಯ ನಮೂನೆಯಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ನವೀಕರಿಸಿ ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ಅಗತ್ಯ ಪ್ರಮಾಣ ಪತ್ರಗಳು ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ. ಅಂದರೆ ನಿಮ್ಮಲ್ಲಿರುವ ನೀವು ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಮೇಲ್ ಐ ಡಿ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ಜಿಮೇಲ್ ಐ ಡಿ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಭಾವಚಿತ್ರ, ಹಾಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗತ್ತೆ ಅಂತಂದರೆ ಮೊದಲು ನಿಮ್ಮದು ಏಜ್ ಪ್ರೂಫ್ ಇರೋದು, ಫಸ್ಟ್ ಐ ಡಿ ಪ್ರೂಫು ಯಾವುದಾದ್ರೂ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಅಲ್ಲಿ ಯಾವುದನ್ನು ಕೇಳ್ತಾರೆ ನೀವು ಅದನ್ನು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅದನ್ನು ಫಿಲಪ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮದು ಏಜ್ ಸರ್ಟಿಫಿಕೇಟ್ ಅಂದರೆ ಇವಾಗ 10th ಮಾರ್ಕ್ಸ್ ಕಾರ್ಡಲ್ಲಿರೋದು ಆಗಿರಲೂಬಹುದು, ಇಲ್ಲ ಅಲ್ಲಿ ಯಾವುದನ್ನು ಕೇಳ್ತಾರೆ ಅದನ್ನು ನೀವು ತಗೋಬೇಕಾಗತ್ತೆ. ಅದಾದಮೇಲೆ ಶೈಕ್ಷಣಿಕ ಅರ್ಹತೆ 10th ಪಾಸ್ ಮಾಡಿದರೆ 10th ಇದು, ಹಾಗೆ PUC ಪಾಸ್ ಆಗಿದ್ದರೆ ನೀವು PUC ಸರ್ಟಿಫಿಕೇಟ್ ಇದನ್ನು ಇಟ್ಕೋಬೇಕಾಗತ್ತೆ. ಅದಾದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದರದ್ದು ರೆಸ್ಯೂಮು, ರೆಸ್ಯೂಮಲ್ಲಿ ನೀವು ಮೆನ್ಷನ್ ಮಾಡಬೇಕು. ಹಾಗೆ ಎಕ್ಸ್ಪೀರಿಯನ್ಸ್ ಆಗಿ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇದಿಷ್ಟನ್ನು ನೀವು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲದನ್ನು ಬೇಗ ಮಾಡ್ಕೊಂಡು ಹೋಗ್ಬೋದು. ಯಾವುದ್ಯಾವುದು ಅಪ್ಲಿಕೇಶನ್ ಕೇಳ್ತಿದ್ದಾರೆ ಅದನ್ನೆಲ್ಲವನ್ನು ಕೂಡ ನೀವು ಫಿಲಪ್ ಮಾಡಿಕೊಂಡು ಹೋಗ್ಬೋದು. ಸರಿನಾ? ಎಲ್ಲ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿ ನೀವು ಅಪ್ಲಿಕೇಶನ್ನ ಕರೆಕ್ಟಾಗಿ ಹಾಕಿದ್ದೀರಾ ಅಂತ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹೀಗೆ ಹೇಳೋದು ಏನಂದರೆ, ನೀವು ಯಾವುದೇ ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ, ನಿಮ್ಮದು ಮೊಬೈಲ್ ನಂಬರ್ ಸರಿಯಾಗಿದೆಯಾ, ಹಾಗೆ ಮೇಲ್ ಐ ಡಿ ಸರಿಯಾಗಿದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಪದೇ ಎಲ್ಲಾದರೂ ಒಂದು ಸಲ ರಾಂಗ್ ಆಯ್ತು ಅಂತ ಹೇಳಿ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೆ ರಿಜೆಕ್ಷನ್ ಹಾಕೋ ಚಾನ್ಸಸ್ಸು ತುಂಬಾ ಇರುತ್ತೆ. ರಿಜೆಕ್ಟ್ ಆದರೆ ಮತ್ತೆ ಹಾಕೋದಕ್ಕೆ ನಿಮ್ಗೆ ಆಗೋದಿಲ್ಲ. ಹಾಗೆ ಮತ್ತೆ ಚೇಂಜ್ ನೋಡ್ತಿರ್ತಾರೆ. ಹಾಗೆ ಎಲ್ಲಾದರೂ ಓಕೆ ಇದು 3-4 ಸಲ ಬಂದಿದೆ ಅಂತ ಹೇಳಿ ರಿಜೆಕ್ಟ್ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವಾಗ ಅಪ್ಲಿಕೇಶನ್ನ ಹಾಕುವಾಗಲೇ ಎಲ್ಲದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲದೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ಸಬ್ಮಿಟನ್ನು ಮಾಡಿ. ಸರಿನಾ? ಓಕೆ, ಇದರ ಪ್ರಮುಖ ದಿನಾಂಕಗಳು ಬಂದು 20/10/2025 ಇವಾಗ ಆಲ್ರೆಡಿ ಇದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಿದೆ. ಹಾಗೆ ಇದು ಕೊನೆಯ ದಿನಾಂಕ ಬಂದು 17 ನವೆಂಬರ್ 2025 ಆಗುತ್ತೆ. 17 ನವೆಂಬರ್ 2025 ನವೆಂಬರ್ 17ನೇ ತಾರೀಕು ಇದರ ಕೊನೆಯ ದಿನಾಂಕ ಇರುತ್ತೆ. ಸರಿನಾ? ಹಾಗೆ ಅಧಿಕೃತ ವೆಬ್ಸೈಟ್ ಬಂದು KARNEMAKAONE.KAR.NIC.in. ಇದನ್ನು ನಾನು ಈ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರುವ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ WCD ವೆಬ್ ಪೇಜ್ ಏನಿರುತ್ತೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಸರಿನಾ? ಹಾಗೆ ನೀವು ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋ ಬೇಕಿದ್ರು ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಹಾಕುವಂಥ ವೀಡಿಯೋ ಯಾವುದಾದ್ರೂ ಬೇಕಿದ್ರೂ ಕೂಡ ನೀವು ನನ್ನ ಹಿಂದಿನ ವೀಡಿಯೋಸ್ ನೋಡ್ಬೋದು. ಹಾಗೆ ಎವ್ರಿಡೇ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ನೀವು ಮರಿಬೇಡಿ. ಧನ್ಯವಾದಗಳು.